ನೋಡು, ಇನ್ಮೇಲೆ 3 ಹೊತ್ತು ನಾನೇ ನನ್ನ ಕೈಯಾರ ನಿನಗೆ ಊಟ ಮಾಡಿಸ್ತೀನಿ. ಹೀಗೆ ನಿನ್ನ ಕೈಗೆ ಆಗಿದೆ ಅಂತ ನೀನು ಬೇಜಾರು ಮಾಡ್ಕೋಬೇಡಕ್ಕಂದ. ಅದರ ಅಗತ್ಯ ಇಲ್ಲ ಅಮ್ಮ. ಅಂದರೆ ಏನು ಮಾಡ್ತಿದ್ಯಾ ರಾಣಿ? 1 ನಿಮಿಷ ಅಮ್ಮ. ರಾಣಿ, ಕೈಗೇನೂ ಆಗಿಲ್ವಾ? ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳ? ಮತ್ತೆ ನಿಮ್ಮ ಮಕ್ಕಳು ಮುಂದೆ ಊಟ ಮಾಡ್ತಿ ಅಂದ್ರೆ ನೀವಾಗ್ಲಿ ನಿಮ್ಮ ಮಗಳಾಗ್ಲಿ ಒಪ್ಕೊಂಡ್ಬಿಡ್ತಿದ್ರಾ? ಅದಕ್ಕೆ ಈ ಐಡಿಯಾ. ಹೇಗೆ? ರಾಣಿ, ರಾಣಿ, ಇನ್ ಮುಂದೆ ನಿನ್ ಜಾಗ ಇದು. ಖುಷಿನಾ? ರಾಣಿ, ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ? ಫೋಟೋ ಹಾಕ್ತಿದ್ದೀನಿ. ರಾಣಿ, ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಇದೇ ತರ ಆಡ್ತಿದ್ರೆ ಏನ್ ಮಾಡ್ತೀಯಾ? ಇದು ನನ್ನ ಮನೆ. ನಾನು ಎಲ್ಲಿ ಬೇಕಾದ್ರೂ ನನ್ನ ಫೋಟೋನ ಹಾಕೋತೀನಿ. ನಿನ್ಗೇನು? ನೀನು ಗೀತಾಂಜಲಿ ಮಗಳು ಅಂತ ನಿನಗೆ ಮಾತ್ರ ಗೊತ್ತು. ಆದರೆ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೀನೀಗ ಅವ್ರ ಹತ್ರ ಹೋಗಿ ನಾನೇ ನಿಮ್ಮ ಮಗಳು ಅಂತ ಹೇಳಿದ್ರು ಯಾರೂ ನಿನ್ನ ನಂಬಲ್ಲ. ಯಾಕಂದರೆ ನಿನ್ನ ಹತ್ರ ಯಾವ ಪ್ರೂಫು ಇಲ್ಲ. ಪ್ರೂಫ್ ಇಲ್ದಿದ್ರೆ ಏನಾಯ್ತು? ಅಪ್ಪ ಇನ್ನೊಂದು 2 ದಿನದಲ್ಲಿ ಹುಷಾರಾಗ್ತಾರೆ. ಅವ್ರು ಹುಷಾರಾಗಿದ್ದ ತಕ್ಷಣ ಈ ಮನೆಯವ್ರು ಎಲ್ರನ್ನೂ ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ನಿನ್ ಬಂಡವಾಳ ಬಯಲು ಮಾಡ್ತೀನಿ. ಅದಾಗ್ತಾನೆ. ಈಗಲೇ ಯಾಕೆ ಡಂಗುರ ಸಾರ್ತಿದ್ಯಾ? ಸದ್ಯ ಗೀತಾಂಜಲಿ ಮಗಳು ನಾನೇ. ಇಲ್ಲಿ ಏನೇ ಇದ್ರೂ ನನ್ನ ಮಾತೇ ನಡೆಯೋದು. ಮರ್ಯಾದೆಗೆ ಆ ಫೋಟೋ ತೆಗಿದಿದ್ರೆ ಏಯ್, ಯಾಕೆ, ಏನಾಯ್ತು? ಫೋಟೋನ ಯಾಕೆ ಎಸ್ದೆ? ಡಬ್ಬ ಫೋಟೋನ ಗೋಡೆ ಮೇಲೆ ಹಾಕ್ತಿದ್ಲು, ಅದಕ್ಕೆ ಬಿಸಾಕ್ದೆ. ಗೋಡೆ ಮೇಲೆ ಹಾಕಿದ್ರೆ ಏನು ತಪ್ಪು? ಫೋಟೋ ಗೋಡೆ ಮೇಲೆ ತಾನೇ ಇರಬೇಕು. ಈ ಮನೆ ಗೋಡೆ ಮೇಲೆ ನಮ್ಮ ಮನೆಯವ್ರ ಫೋಟೋ ಹಾಕಬೇಕು. ಇವಳು ನಮ್ಮ ಮನೆಯವಳಲ್ಲ, ಹೊರಗಿನವಳು. ಶಿವಾನಿ, ಮನೆಯಲ್ಲಿ ಗಾಂಧೀಜಿ ನೆಹರು ಅವರ ಫೋಟೋ ಹಾಕ್ತೀವಿ. ಅವರೇನು ನಮ್ಮ ಮನೆಯವರ? ಆದರೆ ಅವ್ರ ಮೇಲಿನ ಅಭಿಮಾನಕ್ಕೋಸ್ಕರ ಹಾಕ್ತೀವಿ ತಾನೆ. ಅಷ್ಟಕ್ಕೂ ರಾಣಿ ಏನು ಹೊರಗಿನವಳಲ್ಲ, ಈ ಮನೆ ಮಗಳ ಥರನೇ. ಮಗಳ ಥರ, ಆದರೆ ಮಗಳಲ್ಲ. ಈ ಮನೆಯಲ್ಲಿ ಇವಳ ಫೋಟೋ ಯಾವುದೇ ಕಾರಣಕ್ಕೂ ಇರಬಾರ್ದು. ಹೌದಾ? ಅದೇನು ಮಾಡ್ತೀಯೋ ಮಾಡ್ಕೊ. ಈ ಫೋಟೋ ಇಲ್ಲಿಂದ ತೆಗೆದ್ರೆ ನಾ ಸುಮ್ಮನೆ ಇರಲ್ಲ. ರಾಣಿ ಬಾ. ಶಿವಾನಿ, ಫೋಟೋ ತುಂಬಾ ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇರೋ.